ನಿಸರ್ಗ ಸಿರಿ ಸೌಂದರ್ಯವನ್ನು ಹೊತ್ತು ನಿಂತಿರುವ ಶರಾವತಿ ದಟ್ಟ ಅರಣ್ಯ ಕಾನನ ಪ್ರದೇಶದಲ್ಲಿ ನೆಲೆ ನಿಂತಿದ್ದಾಳೆ ಚೌಡೇಶ್ವರಿ ದೇವಿ. ಇಲ್ಲಿಗೆ ಆಸ್ತಿಕರು ನಾಸ್ತಿಕರು ಎಂಬ ಭೇದ ಭಾವ ಇಲ್ಲದೆ ಜನರು ಬರುತ್ತಾರೆ. ಆಸ್ತಿಕರು ದೇವಿಯ ಮೇಲಿನ ಭಕ್ತಿಯಿಂದ ಬಂದ್ರೆ, ನಾಸ್ತಿಕರು ನಿಸರ್ಗ ಸೌಂದರ್ಯವನ್ನು ಸವಿಯಲು ಬರುತ್ತಾರೆ. ಯಾಕಂದ್ರೆ ಇಲ್ಲಿಗೆ ಸಾಗುವ ದಾರಿ ಮನಸ್ಸಿಗೆ ಮುದ ನೀಡಿದ್ರೆ ದೇವಿಯ ದರ್ಶನ ಮನಸ್ಸಿನ ಭಾರವನ್ನೇ ಇಳಿಸುತ್ತೆ. ಹೌದು, ಈ ಚೌಡೇಶ್ವರಿ ದೇವಿಯನ್ನು ನೋಡಲು ಹೋಗುವ ದಾರಿಯೇ ಒಂದು ರೋಮಾಂಚನ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆಯ ಕಳಸವಳ್ಳಿಯ ಸಮೀಪ ಸಿಗಂದೂರು ಎಂಬ ಗ್ರಾಮದಲ್ಲಿ ಇದೆ. ಸಾಗರದಿಂದ ಹೋಗುವುದಾದರೆ ಶರಾವತಿ ನದಿಯನ್ನು ಲಾಂಚ್ ಮುಖಾಂತರ ದಾಟಿ ಸಿಗಂದೂರು ದೇವಸ್ಥಾನಕ್ಕೆ ತಲುಪಬಹುದು. ಸಿಗಂದೂರು ಚೌಡೇಶ್ವರಿಯನ್ನ ತೋಟ ಹೊಲಗದ್ದೆಗಳ ಕಾವಲು ದೇವತೆ ಅಂತಾನೆ ಕರೀತಾರೆ. ಈಕೆ ಕಳ್ಳಕಾಕರಿಗೆ ದುಸ್ವಪ್ನವಿದ್ದಂತೆ. ಸಿಗಂದೂರು ಚೌಡೇಶ್ವರಿಯ ಕಾವಲಿದೆ ಎಚ್ಚರಿಕೆ ಎಂದು ಈ ದೇವಾಲಯದಲ್ಲಿ ಒಂದು ಬೋರ್ಡ್ ಅನ್ನ ಕೊಡುತ್ತಾರೆ. ಅದನ್ನ ತೆಗೆದುಕೊಂಡು ಹೋಗಿ ಕಟ್ಟಿದ್ರೆ ಅಲ್ಲಿ ಕಳ್ಳತನವಾಗುವುದಿಲ್ಲವಂತೆ. ಆ ಬೋರ್ಡ್ ಅನ್ನ ನೋಡಿದ ತಕ್ಷಣ ಕಳ್ಳರು ಓಡಿ ಹೋಗುತ್ತಾರಂತೆ. ಒಂದು ವೇಳೆ ಕಳ್ಳತನವಾದರೆ ಕದ್ದ ವಸ್ತುವನ್ನ ಮತ್ತೆ ಇದ್ದಲ್ಲಿಗೆ ತಂದಿಡುವವರೆಗೆ ದೇವಿ ಕೊಡಬಾರದ ಕಷ್ಟಗಳನ್ನು ಕೊಡುತ್ತಾಳಂತೆ. ಕದ್ದ ವಸ್ತುಗಳನ್ನ ತಂದಿಟ್ಟ ನಂತರವೇ ಅವರಿಗೆ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ. ಅದಕ್ಕೆ ಈ ಚೌಡೇಶ್ವರಿಯನ್ನ ಕಾವಲು ದೇವತೆ ಅಂತ ಕರೀತಾರೆ. ಸದಾ ಭಕ್ತರನ್ನು ಪೋಷಿಸುತ್ತಾ ಪವಾಡಗಳ ಮೇಲೆ ಪವಾಡವನ್ನೇ ತೋರಿಸುತ್ತಾ ನೆಲೆ ನಿಂತಿರುವ ಸಿಗಂದೂರು ಚೌಡೇಶ್ವರಿಯ ಮುಂದೆ ದಿನ ಸಾವಿರಾರು ಭಕ್ತರು ಬರುತ್ತಾರೆ, ಹರಕೆಗಳನ್ನ ಕಟ್ತಾರೆ. ತಾಯಿಯ ಕೃಪೆಯಿಂದ ಆಗುತ್ತದೆ ಎನ್ನುವ ಹರಕೆಯನ್ನ ಒಂದು ಚೀಟಿಯಲ್ಲಿ ಬರೆದು ಇಲ್ಲಿರುವ ಭೂತರಾಯಣ ಗುಡಿಯಲ್ಲಿ ತ್ರಿಶೂಲದಲ್ಲಿ ತಂದು ಕಟ್ಟಿ ನಂತರ ದೇವರ ಪೂಜೆಯನ್ನ ಮಾಡಿಸಿಕೊಂಡು ಹೋಗುತ್ತಾರೆ. ಅದರಿಂದ ಅವರ ಹರಕೆಗಳು ಫಲಿಸುತ್ತವೆ ಎಂಬ ನಂಬಿಕೆ ಇಲ್ಲಿಗೆ ಬರುವ ಭಕ್ತರಿಗೆ ಇದೆ.